ಕುಮಾರ್ ಹೆಸರು ಹೇಳಿದಾಗಲೆಲ್ಲ ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ನನಗೆ ಬಹಳ ನಿಕಟವಾದ ಸಂಬಂಧ. 25 ವರ್ಷ ಚಿಕ್ಕವನು ಅವರಿಗಿಂತ ನಾನು. ಆದರೆ 10-15 ವರ್ಷಗಳ ಕಾಲ ನಮ್ಮ ಸಂಘದ ಜೊತೆಯಲ್ಲಿ ಕೆಲಸ ಮಾಡುವಾಗ ಅವ್ರ ಜೊತೆಯಲ್ಲಿ ಊಟ ತಿಂಡಿ ಮಾಡಿಕೊಂಡು ಮಾತುಕತೆ ಆಗ್ತಿದ್ದು ನೋಡಿದ್ದೆ. ಅದು ಒಂದು. ಅದ್ರ ಜೊತೆಯಲ್ಲಿ 4 ಚಿತ್ರಗಳಲ್ಲಿ ಪ್ರಮುಖ ವಿಲನ್ ರೋಲನ್ನು ಅವ್ರ ಎದುರುಗಡೆನೆ ಮಾಡಿದ್ದೆ. ಒಂದ್ಸತಿ ಎಲ್ಲೋ ಒಂದ್ ಕಡೆ ಅವ್ರು ಹೊಡೆಯೋ ಸೀನೆ ಇತ್ತು, ಬರೆ ಹಾಕೋ ಸೀನೆ. ಒಂದು ಮುತ್ತಿನ ಕತೆ ಅಂತ ಒಂದು ಸಿನಿಮಾದಲ್ಲಿ ಅವ್ರು ಕೆನ್ನೆಗೆ ಬರೆ ಹಾಕೋದು. ಆಮೇಲೆ ಹೇಳಿದೆ, ನನಗೆ ಬರೆ ಹಾಕಕ್ಕೆ ಕಷ್ಟ ಇಲ್ಲ, ಆಚೆಗಡೆ ಎಲ್ಲೆಲ್ಲಿ ನನಗೆ ಬರೆ ಹಾಕೋದು ಗೊತ್ತಿಲ್ಲ, ಹಾಗೆ ಮಾಡಬೇಡಿ ನೀವು ಅಂತ. ಈಗ ರಾಜ್ಕುಮಾರ್ಗೆ ಬರೆ ಹಾಕೋದು ಅಂದ್ರೆ ತುದಿಯಲ್ಲಿದ್ದಾರೆ, ದೊಡ್ಡ ವ್ಯಕ್ತಿಯಾಗಿ, ಆದರ್ಶ ವ್ಯಕ್ತಿಯಾಗಿ, ಎಲ್ಲ ರೀತಿಯ ಒಂದು ಮಾದರಿ ವ್ಯಕ್ತಿ, ಸಾಂಸ್ಕೃತಿಕ ರಾಯಭಾರಿ. ಹೌದು, ಕನ್ನಡದಲ್ಲಿ 4ನೇ ತರಗತಿವರೆಗೆ ಓದಿದ್ರು ಕೂಡ ಇವತ್ತು ಅವರ ಸೊಗಸಾದ ಮಾತುಗಳನ್ನು ಕೇಳಿದಾಗ ಕನ್ನಡಕ್ಕೆ ತನ್ನದೇ ಆದ ಒಂದು ಅಸ್ತಿತ್ವವನ್ನ ಅವರ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತೋರಿಸ್ಕೊಟ್ಟವರು. ಅವ್ರಿಗೆ ಗೊತ್ತಿಲ್ಲದೇ ಕನ್ನಡವನ್ನು ಬೆಳೆಸಿದ್ದಾರೆ. ನಮಗೆ ಅದಕ್ಕೂ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಇಲ್ಲಿ ಹೆಚ್ಚು ನಾನು ಮಾತಾಡೋಕ್ಕಲ್ಲ. ಇಲ್ಲೇ ನಾನು ಮುಖ್ಯಮಂತ್ರಿ ನಾಟಕ 100ನೇ ಪ್ರದರ್ಶನ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್, ರಾಮಕೃಷ್ಣ ಹೆಗ್ಡೆ ಅವರು ಮುಂದೆನೆ ಬಂದು ಕೂತ್ಕೊಂಡು ನಾಟಕ ನೋಡಿದ್ರು. ತುಂಬ ಬಹಳ ಚೆನ್ನಾಗಿತ್ತು. ಅವ್ರು ಎಷ್ಟು ದೊಡ್ಡವರು, ಆಮೇಲೆ ಎಷ್ಟು ಗುಟ್ಟಾಗಿಟ್ಟಿರ್ತಾರೆ ಕೆಲವು ವಿಚಾರಗಳನ್ನೋದಕ್ಕೆ. ಆಮೇಲೆ ಸ್ಟೇಜಿಗೆ ಬಂದು ಮಾತಾಡಿಸ್ಬೇಕು, ಚಪ್ಪಾಳೆ ಹೊಡೆದಿದ್ದಾಯ್ತು. ರಾಮಕೃಷ್ಣ ಹೆಗ್ಡೆ ಅವರು ಮಾತಾಡೋದು, ದೇವೇಗೌಡರು ಬಂದಿದ್ರು ಮಾತಾಡಿಸೋದು. ಅವರು ಒಳಗಡೆ ಬಂದು ನಮ್ಮನ್ನೆಲ್ಲ ಮಾತಾಡಿಸ್ಬೇಕು ಕಲಾವಿದರು ಅಂದ್ರೆ. ಅವರಿಗೆ ಕಲಾವಿದರು ಅಂದ್ರೆ ಬಹಳ ಇಷ್ಟ. ಅದು ಅವ್ರಿಗೆ ಜೀವನ ಪರ್ಯಂತ ಇದ್ದಂಥ ಒಂದು ಇಷ್ಟ. ಮಾತಾಡ್ಸಕ್ಕೆ ಬಂದರು. ನಾನು ಒಳಗಡೆ ಕಲಾವಿದರಿಗೆಲ್ಲ ಗುಡ್ಡೆ ಹಾಕೊಂಡು ನಿಂತಿದ್ದೆ. ಬಂದರು, ಬನ್ನಿ ಬನ್ನಿ ಬನ್ನಿ, ಏನೋ ಮೋಗ, ನೀವೇ ಮಾಡೋಕ್ಕೆ ಸಾಧ್ಯ, ಇನ್ಯಾರು ಮಾಡೋಕ್ಕೆ ಸಾಧ್ಯ ಅಲ್ಲ. ಅಂದರೆ ಯಾವುದನ್ನು ಕೂಡ ನೆಗೆಟಿವ್ ಇರಲೇ ಅಲ್ಲ ಅವರಿಗೆ. ಚೆನ್ನಾಗಿ ಮಾಡಿರಲಿ ಮಾಡದಿರಲಿ ಹೇಳ್ತಿದ್ದ ರೀತಿ. ಆದರೆ ಅದ್ಭುತವಾಗಿ ಹೇಳಿದ್ರು. ಆಮೇಲೆ ನನಗೆ ನಾಟಕ ನೋಡೋಕ್ಕೆ ಬಿಡಲಿಲ್ಲ ಅಂದ್ರು ಪಾರ್ವತಮ್ಮನವರು. ಯಾಕೆ ಅಂತ ಅಂದರು. ಅದೇನು ಕತೆ, ಹಂಗಂದ್ರೇನು ಹಿಂಗಂದ್ರೇನು ಅಂತ ಕೇಳ್ತಾ ಇದ್ರು. ಅಂದರೆ ಯಾಕಂದ್ರೆ ನಿಮಗೆ ಕನ್ನಡ ಅರ್ಥ ಆಗಲ್ವಾ ಅಂತ ಅಂದ್ರು. ಅಯ್ಯೋ, ಕನ್ನಡ ಅರ್ಥ ಆಗುತ್ತೆ, ನೀನು ಆಡಿದ ಮಾತು ಅರ್ಥ ಆಗ್ಬೇಕಲ್ಲ ಸಲೀಸಾಗಿ. ಆಮೇಲೆ ಏನಂದ್ರೆ ಗೊತ್ತಾ, ಇಡೀ ಕಿವಿಗೆ ಬಂದು, ಯಾರು ಕೂಡ ತುಂಬಾ ಚೆನ್ನಾಗಿತ್ತು ನಾಟಕ, ಅದ್ಭುತ, ಏನು ಅರ್ಥ ಆಗಲಿಲ್ಲ. ಪ್ರಾಮಾಣಿಕವಾಗಿ ಹೇಳಿದಂಥ ಮಾತು. ಅಂದ್ರೆ ಎದುರುಗಡೆ ಅಷ್ಟು ಹೊಗಳಿ ಎಲ್ಲ ಆದ್ಮೇಲೆ ಅವ್ರು ಯಾಕೆ ಹೇಳೋದಂದ್ರೆ, ರಾಜಕಾರಣ ಚಿಕ್ಕಮಗಳೂರಿನಲ್ಲಿ ಅವ್ರನ್ನ ಎಳೆದಾಡಿ ಹೊರದಾಡಿ ಏನೇನೋ ಮಾಡಿಬಿಟ್ಟಿದ್ರು. ಆ ಟೈಮ್ನಲ್ಲಿ ಹೇಳಿದಾಗ ಪಾರ್ಲಿಮೆಂಟ್ ಅಂದ್ರೇನು ಗೊತ್ತಿಲ್ಲ, MLA ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಯಾಕೆ ಬೇಕಾಗಿ ಪ್ರಜಾಪ್ರಭುತ್ವ, ಮೌಲ್ಯಾಧಾರಿತ, ಇವೆಲ್ಲ ಏನು ದೊಡ್ಡ ಪದ ಹೇಳ್ತಿದ್ದೆ. ಅದು ಕನ್ನಡದಲ್ಲಿ ಇದೆಯಾ ಅಂತಲೇ ಅನುಮಾನ ಆಯ್ತು ನನಗೆ ಅನ್ನೋ ರೀತಿಯಲ್ಲಿ ತಮಾಷೆ ಮಾಡೋದು. ಒಂದು ಮಾತನ್ನ ಹೇಳ್ತೀನಿ, ಆ ಮನುಷ್ಯ ಜೀವನ ಪೂರ್ತಿ ದೊಡ್ಡ ವ್ಯಕ್ತಿ, ಬಹಳ ದೊಡ್ಡ ಸ್ಥಾನಕ್ಕೆ ಹೋದ್ರು. ಆದರೆ ಬರೀ ದೊಡ್ಡ ಸ್ಥಾನಕ್ಕೆ ಹೋಗಿಲ್ಲ, ದೊಡ್ಡ ಗುಣವನ್ನು ಬೆಳೆಸ್ಕೊಂಡ್ರು, ನಡವಳಿಕೆಯನ್ನು ಬೆಳೆಸ್ಕೊಂಡ್ರು. ಇವತ್ತು ರಾಜ್ಕುಮಾರ್ ಅಷ್ಟು ದೊಡ್ಡ ವ್ಯಕ್ತಿ ಯಾಕಾಗಿದ್ದಾರೆ ಅಂತಂದ್ರೆ, ರಾಜ್ಕುಮಾರ್ ಅವರು ಮಾದರಿ ಯಾಕೆ ಆಗ್ತಾರೆ, ಇವತ್ತು ನಮ್ಮ ಎಲ್ಲ ಕಲಾವಿದರಿಗೂ ಮಾದರಿ. ಅದನ್ನ ಯಾರು ಮರೆಯಬಾರ್ದು. ಮುಂದೆ ತಪ್ಪು ಮಾಡ್ತಿರೋ ಜನಗಳು ಅರ್ಥ ಮಾಡ್ಕೋಬೇಕಾಯ್ತು. ಅವರು ಮನುಷ್ಯರೇ, ಅವರು ಕೂಡ ಯಾವ್ಯಾವುದೋ ರೀತಿಯಲ್ಲಿ, ಅವರು ಕೂಡ ಆ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಹುಡುಗಿ ಗಿರ್ಜಮ್ಮನಂತವ್ರು ಹೋಗ್ತಿದ್ದಕ್ಕೆ ನೋಡಿರ್ತಾರೆ. ಅವರು ಕೂಡ ಅಂದ್ರೆ ಆ ಥರದ ಗುಣ ಇದ್ದವ್ರೆ. ಆದರೆ ಮನುಷ್ಯ ದೊಡ್ಡವನಾದ ಮೇಲೆ, ಲಕ್ಷಾಂತರ ಕೋಟ್ಯಾಂತರ ಕಣ್ಣುಗಳನ್ನ ನೋಡಕ್ ಶುರು ಮಾಡಿದ ಮೇಲೆ ನಾನು ಮಾದರಿ ಆಗ್ತಾ ಹೋಗಿದ್ದೀನಿ. ಸಿನಿಮಾದಲ್ಲಿ ನೋಡಿ ರಾಘವೇಂದ್ರ ಪಾತ್ರ ಇರ್ಬೋದು, ಕೃಷ್ಣನ ಪಾತ್ರ ಇರ್ಬೋದು, ಬಂಗಾರ ಮನುಷ್ಯ ಪಾತ್ರ ಇರ್ಬೋದು. ಹಾಗಾಗಿ ನನ್ನನ್ನು ಅವರೇ ಅಂತ ತಿಳ್ಕೊಂಡು ಪಾದಪೂಜೆ ಮಾಡೋ ಸ್ಥಿತಿಲಿದ್ದಾರೆ. ಹಾಗಾಗಿ ನನ್ನ ಯಾವುದೇ ಚಟಗಳಿಗಿಂತ ಜನ ಮುಖ್ಯ. ಆದ್ರಿಂದ ನಾನು ಜನಕ್ಕೆ ಬದುಕ್ತಾ ಇದ್ದೀನಿ, ಅವರೇ ದೇವರು, ಅಭಿಮಾನಿಗಳೇ ದೇವರು ಅಂತ ಕರೆದಿದ್ದೆ. ಆ ಉದ್ದೇಶ, ಅನ್ನೋದು ಋಣ ತಿಂತಾ ಇದ್ದೀವಿ ಕಲಾವಿದರೆಲ್ಲರೂ ಕೂಡ. ಆ ದೃಷ್ಟಿಯಿಂದ ನಾವು ಅವರ ಋಣದಲ್ಲಿ ಬದುಕ್ತಾ ಇರೋದ್ರಿಂದ ನಾವು ದೇವರು, ಅವರು ನಮಗೆ ಅಭಿಮಾನಿಗಳೇ ದೇವರು, ಅವರಿಲ್ಲದೆ ನಾವು ದೇವರಲ್ಲ. ಅಂದ್ರೆ ಕೊನೆ ತನಕ ಅವ್ರಿಗೋಸ್ಕರ ಬದುಕಬೇಕು. ಮನೆಯವ್ರ ಹತ್ರ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಕೊನೆ ತನಕ. ಇವತ್ತಿನವರೆಗೂ ಹೇಳ್ತೀನಿ, ಅವ್ರ ಎದುರುಗಡೆ ನಾನು 25 ವರ್ಷ ಚಿಕ್ಕವನು, ಶೂಟಿಂಗ್ ಹೋದ್ರೆ ಅವ್ರು ಕೂತಿದ್ದವ್ರು ಎದ್ದು ನಿಂತ್ಕೊಂಡು ಕೈಯೆಲ್ಲ ಹಿಂಗೆಲ್ಲ ಟಾಟಾ ಗಿಟ ಇಲ್ಲ, ಪೂರ್ಣ ಪ್ರಮಾಣದ ನಮಸ್ಕಾರ, ದೀರ್ಘದಂಡ ನಮಸ್ಕಾರಗಳು ಹೊಡೆದು ಅವರು ಕೂರಿಸಿ, ಆಮೇಲೆ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ, ತಂದೆ ತಾಯಿ ಚೆನ್ನಾಗಿದ್ದಾರ, ಕಾಫಿ ಕುಡಿತೀರಾ, ಇವೆಲ್ಲ ವಿಚಾರಿಸ್ಕೊಂಡು ಆಮೇಲೆ ಪಾತ್ರಕ್ಕೆ ಹೋಗ್ತಿದ್ರು. ಒಂದು ಸಾರಿ ಸಣ್ಣ ಘಟನೆ ಹೇಳ್ಬಿಟ್ಟು ಮುಗಿಸ್ಬಿಡ್ತಿದ್ದೀನಿ. ಅವ್ರೆಲ್ಲರೂ ಹೇಳಿದ್ರು, ನಾವ್ ಯಾರು ಮಾತಾಡೋದಲ್ಲ, ಎಲ್ಲ ನೀವೇ ಮಾತಾಡ್ಕೊಡಿ ಅಂತಂದ್ರು. ಪಾಪ ಅವ್ರದ್ದು ಕೂಡ ನಾನು ಕಷ್ಟ ತಗೊಂಡು ತ್ಯಾಗಜೀವಿ ನಾನು, ಯಾರು ಏನು ಹೇಳಿದ್ರು ಮಾಡ್ತೀನಿ. ರಾಜ್ಕುಮಾರ್ ತರ ಕಲ್ತ್ಕೊಂಡು ಬರೋದ್ರಿಂದ ಆ ದೃಷ್ಟಿಯಿಂದ ನನಗೆ ಅದು ಅಭ್ಯಾಸ ಆಗುತ್ತದೆ. ಈಗ ಅವ್ರು ಅಕಸ್ಮಾತ್ ಮಾತಾಡಬೇಕು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ಇಲ್ಲಿ ಅವ್ರು ತಪ್ಪಾಗತ್ತೆ. ನನ್ನ ಮಾತನ್ನ ಹೇಳಿ ಒಂದು ಸಾರಿ ಹೊಸ ಕಲಾವಿದರಿಗೆ ಎಷ್ಟು ಗೌರವ ಕೊಡ್ತಿದ್ರು ಅಂದ್ರೆ, ಗುರಿ ಅಂತಲೋ ಅಥವಾ ಇನ್ನೊಂದು ಪಿಕ್ಚರ್ ಪಾತ್ರ ಮಾಡ್ತಿದ್ದೆ ನಾನು, ಅವರಿಬ್ರು ಮಾತಾಡಬೇಕು. ಗೌರಿ ಶಂಕರ್ ಕ್ಯಾಮ್ರಾಮನ್ನು,
ನನಗೆ ಭಯ ಅಂದ್ರೆ ಭಯ. ಅವಾಗ ನನಗೆ ಇನ್ನೂ ಚಿಕ್ಕ ವಯಸ್ಸು, ತುಂಬ ವರ್ಷಗಳಿಂದ ನಾನು ಹೇಳ್ತಿರೋದು, 25 ವರ್ಷ ಚಿಕ್ಕವನು. ಅವರಾದ್ರೆ 150 ಪಿಕ್ಚರ್ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಅವ್ರ ಎದುರುಗಡೆ ಒಂಥರ ಶೇಕು ನೋಡಿ, ಪಾತ್ರ ಎದುರುಗದ್ರಿಗೆ ಮಾಡಬೇಕು, ದೊಡ್ಡ ವಿಲನ್, ಮೇನ್ ವಿಲನ್. ಯಾಕೆ ಸ್ವಲ್ಪ ಗಾಬರಿ ಆಗಿದ್ದೀರಾ? ಏನಿಲ್ಲ ಅಣ್ಣ, ಏನಿಲ್ಲ. ನಾಟಕದಲ್ಲಿ ಮಾಡೋರು ನೀವು ಜಮಾಯಿಸಿ, ಅಯ್ಯೋ ನನಗೆ ಇಂಥ ಬಾಲಣ್ಣ ನರಸಿಂಹರಾವ್ ಜೊತೆ ಮಾಡ್ಬೇಕಾದ್ರೆ ಹಿಂಗೆ ಭಯ ಆಗೋದು. ನೀವು ಹಂಗಂದ್ರೆ ಹಂಗೆ ತಿಳ್ಕೊಬೇಡಿ, ನಿಮಗೆ ನೀವೇ ರಾಜ್ಕುಮಾರ, ನಿಮ್ಮ ಮನೆಗೆ ನಿಮ್ಮ ಹೆಂಡತಿಗೆ ನೀವೇ ರಾಜ್ಕುಮಾರ. ನನ್ನ ಹೆಂಡತಿ ಬಂದಿದ್ದಾಳೆ ಅದಕ್ಕೋಸ್ಕರ ಆ ದೃಷ್ಟಿಯಿಂದ ನಾನು ರಾಜ್ಕುಮಾರ ಆದರೆ ಅವಳು ಮಹಾರಾಣಿ, ಹೌದಲ್ವಾ? ಹಂಗೆ ಅವ್ರು ಹೇಳಿ ಪಾತ್ರ ಮಾಡ್ತಿರ್ಬೇಕಾದ್ರೆ ನನಗೆ ಲೈಟ್ ಕಡಿಮೆ ಇತ್ತು, ಅವ್ರಿಗೆ ಲೈಟ್ ಚೆನ್ನಾಗಿತ್ತು, ಟೇಕ್ ಓಕೆ ಆಗೋಯ್ತು. ಅಲ್ಲಿ ಯಾರು ಟೇಕ್ ಓಕೆ ಅನ್ನೋ ಪ್ರಶ್ನೆನೇ ಇಲ್ವಲ್ಲ. ಡಾಕ್ಟರ್ ಮಾಡಿದ್ದಂಗೆ ಓಕೆ ಅಣ್ಣ, ಸರಿಯಾಗಿದೆ ಅಣ್ಣ, ಸರಿಯಾಗಿದೆ. ಇವರೇ ಏನು ಹೇಳಿದ್ರು, ನನಗೆ ಓಕೆ ಇಲ್ಲ, ಇನ್ನೊಂದು ತಗೊಳ್ಳೋಣ ಅಂದರು. ಕ್ಯಾಮ್ರಾಮೆನ್ನು ಮತ್ತು ಡೈರೆಕ್ಟರ್ ಗಾಬರಿ ಆಯಿತು, ಏನಿದು ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ದೀರಾ, ಇಬ್ಬರು ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲ ನಾನು ಇನ್ನೊಂದು ತೊಗೊತೀನಿ, ಇಂಪ್ರೂವ್ ಮಾಡೋಣ, ಇನ್ನೂ ಇಂಪ್ರೂವ್ ಮಾಡಿ, ಎಲ್ಲವೂ ಹೊಸ್ದೆ, ಎಷ್ಟೇ ಪಿಕ್ಚರ್ ಮಾಡಿದ್ರು ಈ ಜಾಗದಲ್ಲಿ ಪ್ರಥಮನೇ ಅಂತ ಹೇಳಿ ಬಂದು ನನ್ನ ಹತ್ರ ಕಿವಿ ಹತ್ರ ಬಂದಿಗೆ. ಆಮೇಲೆ ಅಂತಂದು ಏನೋ ಕೊಡೋದಂಗೆ ಮಾಡಿ, ಸ್ವಲ್ಪ ಲೈಟೇ ಇರಲಿಲ್ಲ ನಿಮ್ಮ ಮುಖದಲ್ಲಿ, ನನಗಿದೆ, ತಪ್ಪಾಗುತ್ತೆ, ಚೆನ್ನಾಗಿ ಕಾಣಿಸಲ್ಲ ನೀವು, ಅದನ್ನು ಅವ್ರಿಗೆ ಹೇಳ್ತೀನಿ, ನೀವು ಟಪ್ ತಿಳ್ಕೊಬಿಡಿ ಅಂತ. ಸರಿ ರಾಜ್ಕುಮಾರ್ ಹೇಳಿದ್ಬನ್ನಿ, ಇಲ್ಲಿ ಹೇಳ್ಬಿಟ್ಟು ಕ್ಯಾಮ್ರಾಮನ್ ಹೇಳ್ಬೇಕಲ್ಲ, ಇಲ್ಲಿಂದ ಹೇಳಿದ್ರೆ 60-70 ಜನಕ್ಕೆ ಗೊತ್ತಾಗುತ್ತೆ ಅಂತ. ಗೌರಿ ಮರಿ ಯಾವ ಲೆನ್ಸ್ ಹಾಕಿದ್ಯಾ? ಇದು ಟೆಕ್ನಿಕಲ್ ವರ್ಡ್ ಅಣ್ಣ, ಇದು ಇಂಥದ್ದು 50-75 ನಿಮಿಷ ಬಂದಿರೋದು, ಯಾವ್ದು ತೋರಿಸಿ. ಅಲ್ಲೋ ಕಿವಿನಲ್ಲಿ ಯಾವ ಲೈಟ್ ಇಲ್ಲ, ಸರಿಯಾಗಿ ಲೈಟ್ ಹಾಕಿ, ಯಾರಿಗೂ ಗೊತ್ತಾಗಬಾರ್ದು ಇದು ಅಂತ ಡೈರೆಕ್ಟ್ರಿಗೆ ಹೇಳಿ, ಅವ್ರು ತಪ್ಪಂತ ಅವ್ರು ಹಾಕ್ಕೊಂಡ್ರು. ಇನ್ನೊಂದು ಓಕೆ ಮಾಡೋಣ, ಎರಡನೇದಾದ್ಮೇಲೆ ಇದು ಓಕೆನಾ, ನನ್ನನ್ನು ಆಮೇಲೆ ಲೈಟ್ ತಗೊಳ್ಳಿ ಅಂತ ಹೇಳಿ. ಯಾಕೆ ಹಿಂಗೆ ಮಾಡಿದ್ರಿ ಅಣ್ಣ ಅಂತ ಕೂತ್ಕೊಂಡು ಕೇಳಿದೆ. ನೋಡಿ, ನೀವು ಹೊಸದಾಗಿ ಮಾಡ್ತಿರ್ತೀರ, ನನ್ನನ್ನು ಜನ ಮೆಚ್ಚಿದ್ದಾರೆ, ದೊಡ್ಡ ಮನುಷ್ಯ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಎದುರಿಸೋದು ಬೆದರಿಸೋದು ಮತ್ತು ಇಲ್ಲಿ ಗಾಬರಿ ಆದರೆ ಮುಂದಿನ ಸಿನಿಮಾಗಳು ತೊಂದರೆ ಆಗುತ್ತೆ. ಹಾಗಾಗಿ ತಪ್ಪು ನನ್ನ ಮೇಲೆ ಹಾಕೊಂಡ್ರೆ ಯಾರೇನು ದೊಡ್ಡ ಬೆಳೆದಿದ್ದೀನಿ ನಾನು ಆಗಲಿ, ನೀನು ಬೆಳಿಬೇಕು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತೇಳಿ. ಆಮೇಲೆ ಅವರು ಊಟ ಮಾಡ್ತಿದ್ದ ರೀತಿ ನೋಡಿದಾಗ ದೊಡ್ಡ ನಟರು ಇವತ್ತು ತಪ್ಪು ಮಾಡ್ತಾರೆ. ಕ್ಯಾರಮ್ ಅನ್ಕೊಂಡು ಕೂತ್ಕೊಂಡ್ಬಿಡೋದು, ಅಲ್ಲೆಲ್ಲೋ ಕೊಡೆ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು, ಮಾತಾಡದೇ ಇರೋದು ಆರ್ಟಿಸ್ಟ್ ಜೊತೆಯಲ್ಲಿ. ಇವರು ಎಲ್ಲ ಆರ್ಟಿಸ್ಟ್ನು ಒಟ್ಟಿಗೆ ಕೂರಿಸ್ಕೊಂಡು ಸ್ಕ್ರಿಪ್ಟ್ ಓದಿಸ್ಕೊಂಡು, ಆಮೇಲೆ ನಾವೇನಾದರೂ ಮಾತಾಡ್ತಿದ್ರೆ ನೀವು ರಿಹರ್ಸಲ್ ಮಾಡ್ತೀರಲ್ಲ, ಹಂಗೆ ಮಾಡಬೇಡಿ, ಟೇಕಲ್ಲಿ ಏನು ಮಾಡ್ತೀರ ಅದು ಹೇಳಿ. ಇಲ್ಲೇನೋ ಬರೀ ಮಾತಾಡಿ ಹೋಗ್ಬಿಡ್ತೀರ, ಅಲ್ಲೇನೋ ಏನೇನೋ ಮಾಡ್ಬಿಡ್ತೀರ ಆಕ್ಟಿಂಗ್ ಅಂತ ಕೇಳ್ಕೊಂಡು ಪಕ್ಕಾ ಮಾಡ್ಕೊಂಡು ಹೋಗ್ತಿದ್ರು. ಹಾಗಾಗಿ ಇವತ್ತು ಅಜರಾಮರವಾಗಿ ನಮ್ಮ ಜೊತೆ ಉಳಿದಿದ್ದಾರೆ. ಸಾಂಸ್ಕೃತಿಕ ರೂವಾರಿ, ಮಾನವತಾವಾದಿ, ಬಸವಣ್ಣನವರ ವಿಚಾರಗಳಿರ್ಬೋದು, ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಸಂವಿಧಾನ ಜೀವನದ್ದಿರ್ಬೋದು, ಎಲ್ಲವನ್ನೂ ಬಲ್ಲವರು ಇವತ್ತು ನಮ್ಮ ಮನಸ್ಸಲ್ಲಿದ್ದಾರೆ ಅಂತಂದರೆ ಅವರೇ ದೊಡ್ಡ ಉದಾಹರಣೆ. ಅನಕ್ಷರಸ್ಥರಾಗಿರಲಿ, ಅಕ್ಷರಸ್ಥರಾಗಿರಲಿ, ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಗುಣ ಮುಖ್ಯ, ನಡವಳಿಕೆ ಮುಖ್ಯ, ಆಟಿಟ್ಯೂಡ್ ಮುಖ್ಯ. ರಾಜ್ಕುಮಾರ್ ಅದು ಪರಿಪೂರ್ಣವಾಗಿತ್ತು. ದೀರ್ಘದಂಡ ನಮಸ್ಕಾರಗಳು. ಅದರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇನ್ಯಾರ್ದನ್ನ ಮಾತು ಬಾಕಿ ಇದ್ರೆ ಹೇಳ್ತೀನಿ.